ನಾನು ನಿಮ್ಮ ಹಿಮ ಬಂಗಾರಿ. ಸೊ ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಯಾಕೆ ಅಂತಂದರೆ ಒಂದು ರೈತರ ಮಗಳಾಗಿ ಹೇಳ್ತಾ ಇದ್ದೀನಿ. ಈ ಒಂದು ದೇಶದಲ್ಲಿ ರೈತರಿಗಾಗಲಿ ರೈತರು ಬೆಳೆಯೋ ಬೆಳೆಗಾಗಲಿ ಅವ್ರಿಗಾಗಲಿ ಒಂಚೂರು ಗೌರವ ಇಲ್ಲ, ಒಂಚೂರು ಮರ್ಯಾದೆ ಇಲ್ಲ ಗೈಸ್. ಅಂತಹ ನಾಯಕರನ್ನ ನಾವು ಆಳ್ವಿಕೆ ಮಾಡೋಕ್ಕೆ ಬಿಟ್ಟಿದ್ದೀವಿ. ಬಿಕಾಸ್ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳ ಮಾತಿಗೆ ಬೆಲೆ ಇಲ್ಲ ಅಂತಂದರೆ ನಾವು ಎಂತಹ ನಾಯಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ. ಬಿಕಾಸ್ ಅವ್ರು ತಪ್ಪಿಲ್ಲ, ಇಲ್ಲಿ ನಮ್ಮದೇ ತಪ್ಪು. ಯಾಕೆ ಅಂತಂದರೆ ಎಲೆಕ್ಷನ್ ನಾಳೆ ಅಂತಂದರೆ ಇವತ್ತು ನೈಟ್ 12 ಗಂಟೆಗೆ ಬರ್ತಾರಲ್ಲ, ಮಧ್ಯರಾತ್ರಿಯಲ್ಲಿ ಬಂದು ಒಂದು ಮೂಗ್ನುತಿ ಇಲ್ಲ 2,000 ಇಲ್ಲ ಸಾರಿಗೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರು ಭಿಕ್ಷೆ ಹಾಕ್ತಾರಲ್ಲ, ಆ ಭಿಕ್ಷೆನ ಈಸ್ಕೊಂಡು ನಮ್ಮ ಓಟ್ನ ಮಾರ್ಕೊಂಡ್ಬಿಡ್ತೀವಿ. ಇವತ್ತು ಓಟ್ ಮಾರ್ಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ನಮ್ಮನ್ನು ಚಂಬಾಡಿಸ್ದಂಗೆ ಚಂಡಾಡಿಸ್ದಂಗೆ ಆಡಿಸ್ತವ್ರೆ. ನೋಡಿ ಇವತ್ತು ಬಿಡದಿಯವರು ಅವ್ರ ಜಮೀನಿಗೋಸ್ಕರ ಅವ್ರ ಪಾರಂಪರ್ಯಗಳಿಂದ ಸಂಪಾದನೆ ಬಂದಿರುವಂಥ ಜಮೀನಿಗೋಸ್ಕರ ಅವರೇ ಹೋರಾಟ ಮಾಡಬೇಕು ಅಂತಂದರೆ ಇಂತಹ ದುಸ್ಥಿತಿ ಇನ್ನೆಲ್ಲಾದರೂ ಕಾಣೋಕ್ಕೆ ಸಾಧ್ಯನಾ? ಅವರು ನಾವು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಸರ್ಕಾರದವರು 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ 80% ಒಪ್ಕೊಂಡಿದ್ರೆ ಯಾಕೆ ಈ ಹೋರಾಟಗಳೆಲ್ಲ ಮಾಡ್ತಾರೆ? ಇನ್ನು 20% ತಾನೇ ಇರ್ತಾರೆ ಜನ. 80% ಒಪ್ಕೊಂಡಿದ್ದಾರೆ ಅಂತಂದಮೇಲೆ ಹೋರಾಟಗಳು ಏನಕ್ಕೆ ನಡೆಯುತ್ತೆ? ಇನ್ನೊಂದು ಬೇಜಾರಾಗೋ ವಿಷಯ ಏನು ಅಂತಂದರೆ 1983ರಲ್ಲಿ ಅಪ್ಪಿಕೋ ಚಳವಳಿ ನಡೆಯುತ್ತೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ. ಆವಾಗ ಪರಿಸರ ಸಂರಕ್ಷಣೆಗಾಗಿ ಮರಗಳನ್ನ ಕಡಿತಾ ಇದ್ರೆ ಹೆಂಗೆ ಅಪ್ಕೊಳ್ತಾ ಇದ್ದೋ, ಸೊ ಇವಾಗ ನಮ್ಮ ಬಿಡದಿಗೂ ಅದೇ ಪರಿಸ್ಥಿತಿ ಬಂದೈತೆ. ಸೊ ಇದು ಬಿಡದಿ ರೈತರ ಪರಿಸ್ಥಿತಿ ಒಂದೇ ಅಲ್ಲ, ಇಡೀ ಇದೊಂಥರ ಸರಪಳಿ ಚೈನ್ ಥರ. ಪರಿಸರದಲ್ಲಿ ಹೆಂಗೆ ಒಂದು ಕಪ್ಪೆ ನಾವು ತಿನ್ನುತ್ತೋ, ಹಾವು ಹದ್ದು ತಿನ್ನುತ್ತೋ, ಆ ಥರ ಇವಾಗ ಬಿಡದಿ ಆಯಿತು. ಬಿಡದಿ ಆದಮೇಲೆ ಇನ್ನು ಆ ಕಡೆ ಹಂಗೆ ಬರುತ್ತೆ. ಸೊ ಇದು ಬರೀ ಬಿಡದಿಯವ್ರದ್ದಲ್ಲ, ಇದು ನಮ್ಮ ಒಂದು ಭಾರತ ದೇಶದ ರೈತರ ಒಂದು ಧ್ವನಿ ಆಗಬೇಕು. ಯಾಕೆ ಅಂತಂದರೆ ಇವತ್ತು ನಮ್ಮ ಬಿಡದಿ ರೈತರ ಮಾತಿಗೆ ಒಂಚೂರು ಗೌರವ ಇಲ್ಲ ಅಂತಂದರೆ ಇಡೀ ನಮ್ಮ ಭಾರತದಲ್ಲಿರುವಂತಹ ರೈತರ ಮಾತಿಗೆ ಬೆಲೆ ಇಲ್ಲ ಅಂತ ಅರ್ಥ. ಸೊ ಅವರು ಒಪ್ಕೊಂಡಿಲ್ಲ, ಅವರು ಒಮ್ಮತ ಇಲ್ದಿರ ಇವರು ನಾವು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸಿಟಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಅರ್ಥ ಏನು? ಸೊ ಇನ್ನೊಂದು ಇದು ಫಸ್ಟ್ ಆಫ್ ಆಲ್ ಇದ್ರ ಉದ್ದೇಶ ಏನು ಅಂತಂದರೆ ಬಿಡದಿನ ಬೆಂಗಳೂರು 30 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬಿಡದಿನ ಸ್ಮಾರ್ಟ್ ಸಿಟಿ ಅಥವಾ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಸ್ಮಾರ್ಟ್ ಸಿಟಿ ಮಾಡೋಕ್ಕೆ ಹೊರಡ್ತಾ ಇದ್ದಾರವಲ್ಲ, ಇದಕ್ಕೆ ಮುಖ್ಯ ಉದ್ದೇಶಗಳೇನು ಅಂತಂದರೆ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಆಗ್ತಾಯಿದೆ, ತುಂಬ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ, ತುಂಬ ಇದಾಗ್ತಾಯಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಮೈಗ್ರೇಷನ್ಸ್ ಏನಕ್ಕೆ ಆಗ್ತಾಯಿದೆ? ಫಸ್ಟ್ ಅದು ನಾವು ಆಲೋಚನೆ ಮಾಡಬೇಕು. ಬೆಂಗಳೂರಿಗೆ ಯಾರು ಜಾಸ್ತಿ ವಲಸೆ ಬರ್ತಾಯಿದ್ದಾರೆ? ನಮ್ಮ ಜಾಸ್ತಿ ನೋಡಬೇಕು ಅಂತಂದರೆ ವಲಸೆ ಬರ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದವರು. ಯಾಕೆ ಗೊತ್ತಾ? ಅವ್ರಿಗೆ ಒಂದು ಚೂರು ಕರೆಕ್ಟಾಗಿ ಫೆಸಿಲಿಟೀಸ್ ಇಲ್ಲ ಗೈಸ್, ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಹೆಲ್ತ್ ಫೆಸಿಲಿಟೀಸ್ ಇಲ್ಲ, ಒಂದು ಎಜುಕೇಷನ್ ಫೆಸಿಲಿಟೀಸ್ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅವ್ರ ಕೆಲಸಕ್ಕೋಸ್ಕರ ಖಾಲಿ 12,000ಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಅಂತಹ ಪರಿಸ್ಥಿತಿಗಳಿರುವಾಗ ಇವಾಗ ಡೆವಲಪ್ಮೆಂಟ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲ ಗೈಸ್. ಎಲ್ಲಿ ಕೊರತೆಗಳೈತೋ ಅಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು. ಅವಾಗ ಡೆವಲಪ್ಮೆಂಟ್ ಅಂತಾರೆ, ಅವಾಗ ನಾವು ಡೆವಲಪ್ಡ್ ಕಂಟ್ರಿ ಅಂತಾರೆ. ಇವಾಗ ಹೆಂಗೆ ಗೊತ್ತಾ, ಇದೇನಾಗ್ಬಿಟ್ಟೈತೆ ಅಂದರೆ ಬೆಂಗಳೂರು ಒಂದೇ ಕರ್ನಾಟಕ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಏನೂ ಅವ್ರಿಗೆ ಕರ್ನಾಟಕ ಅಂತ ಗುರುತಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇನ್ನೊಂದು ಏನು ಗೊತ್ತಾ, ರಾಜಕೀಯದವ್ರು ಏನೇ ಮಾಡಲಿ ಅಲ್ಲಿ ಅವರ ಒಂದು ಹೆಸರನ್ನ ತಗೊಳ್ಳೋಕ್ಕೆ, ಅವ್ರನ್ನ ಒಂದು ಪ್ರತಿಬಿಂಬಿಸ್ಕೊಳ್ಳೋಕ್ಕೆ ಮಾಡ್ತಾರೆ ಹೊರತು ನಿಜವಾಗಿ ನಾಯಕರು ಅಂತಂದರೆ ಯಾರು ಹೇಳಿ? ರಾಜ್ಯದ ಕ್ಷೇಮಾಭಿವೃದ್ಧಿ ನೋಡೋರು, ರಾಜ್ಯದ ಜನರ ಕ್ಷೇಮಾಭಿವೃದ್ಧಿ ನೋಡೋರನ್ನ ನಾಯಕರು ಅಂತಾರೆ. ಸೊ ರಾಜ್ಯದ ಪ್ರಜೆಗಳೇ ನಮಗೆ ಇದು ಬೇಡ ಅಂತ ಅಪೋಸ್ ಮಾಡ್ತಾ ಇದ್ದಾಗ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತಂದರೆ ಅದಕ್ಕೆ ಅರ್ಥ ಏನು? ಇನ್ನೊಂದು ಏನು ಗೊತ್ತಾ, ಸರಿ ಆಯಿತು, ಬಿಡದಿಯಲ್ಲಿ ಅಷ್ಟೊಂದು ಫಲವತ್ತಾಗಿರುವಂಥ ಭೂಮಿನ ಬರಡು ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಂತಂದರೆ ಅದು ವಿಜುವಲಾಗಿ ಕಾಣಿಸ್ತೈತೆ ನಮಗೆ, ಎಷ್ಟು ಫಲವತ್ತಾಗೈತೆ, ಅವ್ರು ಎಷ್ಟು ಚೆನ್ನಾಗಿ ಆ ಒಂದು ವಾತಾವರಣ ಚೆನ್ನಾಗಿರೋದು ಕಣ್ಣು ಮುಂದೆ ಕಡ್ದಂಗೆ ಕಾಣಿಸ್ತಾ ಇದೆ. ಅದನ್ನು ಬರಡು ಭೂಮಿ ಅಂತ ಹೆಸರಿಕ್ಕಿ ಇವಾಗ ಸ್ಮಾರ್ಟ್ ಸಿಟಿನ ಮಾಡ್ತಾರೆ. ಇವಾಗ ನಮ್ಮ ಸರ್ಕಾರದವ್ರು ಅಂದ್ಕೊಂಡಾಗೆ ನಮ್ಮ ಬಿಡದಿ ಬಂದು ಬರಡು ಭೂಮಿನೇ ಅಂದ್ಕೊಳ್ಳಿ. ಸೊ ಆ ಬರಡು ಭೂಮಿಯಲ್ಲಿ ಇನ್ನೇನು ಎಲ್ಲ 9 ಹಳ್ಳಿಗಳನ್ನ ಖಾಲಿ ಮಾಡಿಬಿಟ್ಟು ಇನ್ನು ಸ್ಮಾರ್ಟ್ ಸಿಟಿ ಥರ ಮಾಡಿಬಿಡ್ತಾರೆ. ಅವ್ರ ಪ್ಲ್ಯಾನ್ ಏನು ಗೊತ್ತಾ? ನಿಮ್ಮನ್ನು ನಿಜವಾಗ್ಲೂ ಗೈಸ್ ಗಿಳಿನ ಪಂಜರದಲ್ಲಿ ಹೆಂಗೆ ಹಾಕ್ತಾ ಇದ್ದಾರೋ ಹಂಗಾಗಿ ಕೂರಿಸ್ಬಿಡೋಕ್ಕೆ ಟ್ರೈ ಮಾಡ್ತವ್ರೆ ಅಷ್ಟೇ. ಅಲ್ಲಿ ಎನ್ವಿರಾನ್ಮೆಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ಲ್ಯಾನ್
ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಬಟ್ ನಂಗೆ ರಿಯಲಾಗಿ ಗೊತ್ತಿಲ್ಲ. ಬಟ್ ಯೂಟ್ಯೂಬಲ್ಲಿ ನೋಡಿದ್ದು ಹೆಂಗೆ ಅಂತಂದರೆ ಏನೋ ಮಾಡ್ರನ್ ಎಕಾನಮಿ ಥರ ಅಂತೆ. ಅಲ್ಲೇ ಕೆಲಸ ಮಾಡೋದಂತೆ, ಅಲ್ಲೇ ಜಾಬ್ ಮಾಡೋದಂತೆ, ಅಲ್ಲೇ ಶಾಪಿಂಗ್ ಮಾಲ್ಸ್ನ ಮಾಡೋದಂತೆ. ಅಂದರೆ ಅಲ್ಲೇ ನಿಮ್ಮನ್ನು ಏನೋ ಪಂಜರದಲ್ಲಿ ಇರುವಂಥ ಗಿಳಿ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಇವೆಲ್ಲ ನನಗೆ ಏನು ಅನಿಸ್ತೈತೆ ಅಂತಂದರೆ ಒಂಥರ ಬುಲ್ಶಿಟ್ ಥರ ಅನಿಸುತ್ತೆ ಗೈಸ್. ಯಾಕೆ ಅಂತಂದರೆ ಇವಾಗ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಪಾಪ ಅಷ್ಟೊಂದು ಕಷ್ಟಪಟ್ಟು ಅವರು ಹೆಂಡ್ತಿ ಮಕ್ಕಳನ್ನ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ಮಕ್ಕಳನ್ನ ಬಿಟ್ಟು ಬರೀ ಕೆಲ್ಸಕ್ಕಂತಲೇ ಇಲ್ಲಿ ಬಂದು ಹೆಂಗೆ ನಾಯಿ ಥರ ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ಗೈಸ್. ನಿಜ ಬೆಂಗಳೂರಲ್ಲಿ ಹೆಂಗೆ ಯಾವುದೇ ಇಲ್ಲಿ ಎಕನಾಮಿಕ್ಸಲ್ಲಿ PPP ಅಂತ ಬರುತ್ತೆ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಪಬ್ಲಿಕ್ದು ಇರುತ್ತೆ, ಪ್ರೈವೇಟ್ದು ಇರುತ್ತೆ. ಇವರಿಬ್ಬರು ಅರ್ಧ ಅರ್ಧ ತಿಂದು ನುಂಗಾಕ್ಬಿಡ್ತಾರೆ. ನಮಗೆ ಸಾರ್ವಜನಿಕರಿಗೆ ಏನೂ ಬರಲ್ಲ. ಯಾಕೆ ಅಂತಂದರೆ ಕರೆಕ್ಟಾಗಿ ನಮ್ಮ ರೈತರು ಬೆಳೆಗೆ ಸಹಾಯಧನಗಳು ನೀಡಲ್ಲ, ಅಂದರೆ ಸಬ್ಸಿಡೀಸ್ ನೀಡಲ್ಲ, ಏನೂ ನೀಡಲ್ಲ. ಅವ್ರ ಬೆಳೆ ಎಷ್ಟೇ ನಾಶ ಆಗಲಿ 1 ಲಕ್ಷ 2 ಲಕ್ಷ ಕೊಡ್ತಾರೆ, ಇಲ್ಲ ಅಷ್ಟು ಕೊಡಲ್ಲ ಅನಿಸುತ್ತೆ ಮೇ ಬಿ. ಸಪೋರ್ಟ್ ಮಾಡಲ್ಲ ಗೈಸ್. ಇವ್ರು ಹೆಂಗೆ ಗೊತ್ತಾ, ಜಸ್ಟು ಬಿಲ್ಡಿಂಗ್ಗಳು ಕಟ್ಬಿಡ್ತಾರೆ ಅಷ್ಟೇ. ನಿಮಗೆ ಕೆಲಸ ಕೊಡ್ತೀನಿ ಅನ್ನೋ ಭರವಸೆನೂ ನಿಲ್ಲಿಸ್ಕೊಳ್ಳೋ. ಇವಾಗ ಹೆಂಗೆ ಗ್ಯಾರಂಟೀಸ್ ಆಗಾಯಿತು ಹಂಗೆ ಆಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ಲೀಸ್ ದಯವಿಟ್ಟು ಯಾರು ನಿಮ್ಮದು 30-40 ಅಡಿ ಇದ್ರೂ ಭೂಮಿನಂತೂ ಮಾರಲೇಬೇಡಿ. ಯಾಕಂತಂದರೆ 2026 ಭೂಮಿ ಮಾರೋರು ಅಷ್ಟು ದಡ್ರು ಬೇರೆಯವ್ರು ಇಲ್ಲ. ಯಾಕೆ ಅಂತಂದರೆ ಭೂಮಿನೇ ಇವಾಗ ಮುಖ್ಯ. ಯಾಕೆ ಬೆಂಗಳೂರಲ್ಲಿ ನಿನ್ನ ಜೀವನ ಮಾಡೋಕ್ಕಾಗಲ್ಲ. ಜಸ್ಟ್ ಹೆಂಗೆ ಅಂತಂದರೆ ನಿಮ್ಮ ಬೆಂಗಳೂರು ಜೀವನ ಹೆಂಗಿರುತ್ತೆ ಅಂದರೆ ಗೊತ್ತಾ, ನಿನ್ಗೆ ಎಷ್ಟೇ ನೀನು ಸಾಯ್ತಾ ಇದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಆ ಥರ. ನಿನಗೆ ಇವಾಗ ರಜೆ ಬೇಕು, ನಾಳೆ ನೀನು ಎಲ್ಲೋ ಫಂಕ್ಷನ್ ಐತೆ, ಸರ್ ರಜೆ ಬೇಕು ಸರ್. ಅದು ಮ್ಯಾನೇಜರ್ ಹತ್ರ ಹೋಗಿ ಕೇಳಿದ್ರೆ, ಯಾಕ್ರಮ್ಮ ರಜೆನೂ ಇಲ್ಲ ಏನಿಲ್ಲ ಕೆಲ್ಸಕ್ಕೆ ಬನ್ನಿರಿ ಅಂತಾರೆ. ಮನುಷ್ಯರಿಲ್ಲ ಅಂತಂದರೆ ರಜೆ ತೊಗೊಳಂಗಿಲ್ಲ. ಆ ಥರ ಜೀವನ ನಡೆಯುತ್ತೆ. ಯಾವುದೇ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದರೆ ಇದೇ ಪರಿಸ್ಥಿತಿ ಪ್ರತಿಯೊಬ್ಬರದು. ಏನೋ ಸರಿ ಆಯಿತು, ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗುತ್ತೆ, ಕೆಲಸ ಕೊಡ್ತಾರೆ, ಎಷ್ಟು ದಿನ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ? ಯಾರು ಎಜುಕೇಷನ್ ಇರುತ್ತೋ ಅವ್ರಿಗೆ ಕೊಡ್ತಾರೆ. ಎಜುಕೇಷನ್ ಎಲ್ಲರಿಗೂ ಬಂದುಬಿಡುತ್ತಾ? ಎಜುಕೇಷನ್ ಎಲ್ಲರಿಗೂ ತಲೆಗೆ ಹತ್ತುತ್ತಾ? ಸರ್ ಎಜುಕೇಷನ್ ಹತ್ತಿದ್ರೂ, ಎಜುಕೇಷನ್ ಪಡ್ಕೊಂಡಿದ್ರು ಯಾರು ಸ್ಕಿಲ್ ಓರಿಯೆಂಟೆಡ್ ಪರ್ಸನ್ಸ್ ಇರ್ತಾರೋ ಅವ್ರಿಗೆ ಬರುತ್ತೆ. ಸ್ಕಿಲ್ಸ್ ಕಲಿಬೇಕಂತಂದರೆ ಇವಾಗೇನು ಸುಮ್ಮನೆ ನಾರ್ಮಲಾಗಿ ಬೇಬಿ ಸಿಟ್ಟಿಂಗ್ ಹೋಗೋರಿಗೆ ಎಷ್ಟು 1 ಲಕ್ಷ 2 ಲಕ್ಷ ಫೀಸು. ಅಂಥದ್ರಲ್ಲಿ ಮಿಷನ್ ಲರ್ನಿಂಗ್ ಕಲಿಬೇಕಂತಂದರೆ ಅವ್ರಿಗೆ ಎಷ್ಟು ಫೀಸ್ ಆಗುತ್ತೆ? ಅಷ್ಟು ಫೀಸ್ ಅಫೋರ್ಡ್ ಮಾಡೋಕ್ಕಾಗುತ್ತಾ? 2 ಕೋಟಿಯಲ್ಲಿ ಒಂದು ಎಕರೆಗೆ 2 ಕೋಟಿ ಕೊಡ್ತಾರೆ ಅಂತಂದರೆ ಎಲ್ಲ ಅಲ್ಲೇ ಖರ್ಚಾಗುತ್ತಲ್ಲ. ಇವೆಲ್ಲ ನೆನಪಲ್ಲಿ ಇಕ್ಕೊಳ್ಳಿ. ಬಿಕಾಸ್ ಭೂಮಿನ ಮಾರೋದೇನೋ ಮಾರಿಬಿಡ್ತೀರ, ಆಮೇಲೆ ಕೇಳ್ಕೊಳ್ತಿನೋ ಪರಿಸ್ಥಿತಿ ಬರುತ್ತೆ. ಬೀದಿಗಳಲ್ಲಿ ಕೇಳ್ಕೊಳ್ಳೋ ಪರಿಸ್ಥಿತಿನೇ ಬರೋದು. ಯಾಕೆ ಅಂತಂದರೆ ನಿಮ್ಮದು ಅನ್ನೋದು ಒಂಚೂರು ಭೂಮಿ ಇಲ್ಲ ಅಂತಂದರೆ ಅದೇ ಪರಿಸ್ಥಿತಿ. ಸೊ ಗೈಸ್, ದಯವಿಟ್ಟು ಯಾರು ಭೂಮಿನ ಕೊಡಬೇಡಿ. ನಾವು ನಮ್ಮ ಬಿಡದಿ ರೈತರಿಗೆ ಸಪೋರ್ಟಾಗಿ ನಿಲ್ಲೋಣ. ಪ್ರತಿಯೊಬ್ಬರು ಇದ್ರ ವಿರುದ್ಧ ಧ್ವನಿ ಎತ್ತಿ ಅಂತ ನಾನಂತೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ಪ್ರತಿಯೊಬ್ಬ ರೈತರಿಗೂ ಅನ್ವಯಿಸುತ್ತೆ. ಸೊ ಅದಕ್ಕೋಸ್ಕರ ಆದರೆ ಬೆಳವಣಿಗೆ ಡೆವಲಪಿಂಗ್ ಏನಾದರೂ ಮಾಡಬೇಕು ಅಂತಂದರೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡಿ. ಯಾಕೆಂತಂದರೆ ಅವ್ರಿಗೆ ಒಂದು ಉತ್ತಮವಾದಂತಹ ಒಂದು ಜೀವನ ಮಾಡೋಕ್ಕೆ ಬಿಡಿ. ಯಾಕೆ ಅಂತಂದರೆ ಯಾವಾಗಲೂ ಅವರು ಜೀವನ ಹೆಂಗಿರುತ್ತೆ ಅಂತಂದರೆ ಪಾಪ ಕೆಲಸ ದುಡಿಬೇಕು ಅಷ್ಟೇ. ಅವ್ರನ್ನ ನೆಮ್ಮದಿಯಾಗಿ ಅವ್ರ ಸೈಡೇ ಬದುಕಕ್ಕೆ ಬಿಡಿ. ಯಾಕೆ ಆ ಥರ ಒಂದು ಎನ್ವಿರಾನ್ಮೆಂಟ್ ಅವ್ರ ಸೈಡ್ ಮಾಡಿ. ಅವ್ರು ಅಷ್ಟೊಂದು ಕೇಳ್ಕೊತ ಇದ್ದಾರಲ್ಲ, ನಾವೇ ಜಮೀನು ಕೊಡ್ತೀವಿ ಅಂತ ಇದ್ರೂ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಅದರ ಅರ್ಥ ಏನು? ಅದ್ರ ಗೂಢಾರ್ಥ ಏನು? ಈ ಬಿಡದಿಯಲ್ಲೇ ಮಾಡಿದ್ರೆ ಅಲ್ಲಿ ಇವ್ರಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಏನಾದರೂ ಡೆವಲಪಿಂಗ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ನಿಮ್ಮ ಮುಖ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರಲಿ. ನಮ್ಮ ಕರ್ನಾಟಕ ಅಂದರೆ ಕೇವಲ ಬೆಂಗಳೂರಲ್ಲ, ನಮ್ಮ ಕರ್ನಾಟಕ. ಸೊ ದಯವಿಟ್ಟು ನಮ್ಮ ಬಿಡದಿ ರೈತರ ಪರವಾಗಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು, ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನಂತೂ ಭಾವಿಸ್ತೀನಿ ಗೈಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.